ಸರ್ ಈಗ ತಾವು ಹೇಳಿದ್ದು ಒಂದು ರೆಫರೆನ್ಸ್ ಕೊಟ್ಟಿದ್ದು ಕರೆಕ್ಟಾಗಿದೆ, ತಪ್ಪೇನಿಲ್ಲ. ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ರಾಜ್ಯದಲ್ಲಿ ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ. ಈಗ ಅವ್ರು ಎಲ್ಲರಿಗೂ ಅವ್ರ ಅದೃಷ್ಟಕ್ಕೆ ಅವರೆಲ್ಲ ಇಲ್ಲಿ 100 ವರ್ಷ ಚೆನ್ನಾಗಿರಲಿ. ಅವರೆಲ್ಲ ಅವರ ಇದ್ದಂಥ ನಾಯಕ ನಟರುಗಳಾಗ್ಬೋದು, ಹಿರಿಯರು ಎಲ್ಲರೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಇನ್ನೂ 100 ವರ್ಷ ಚೆನ್ನಾಗಿರಲಿ. ಇಲ್ಲಿ ನಮ್ಮ ದುರಾದೃಷ್ಟ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತಾ? ಹೇಳಿ, ನೀವು ಹೇಳಿ ಸರ್. ಅವರೆಲ್ಲ ಇದ್ದಿದ್ರೆ ಈ ಥರ ಆಗ್ತಿತ್ತಾ? ನಮ್ಮ ಪರಿಸ್ಥಿತಿ ಹಿಂಗಾಗೋದಾ? ಚಾನ್ಸ್ ಇಲ್ಲ. ಸೊ ನೀವು ಇನ್ನೊಂದು ಅದು ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ನೀವೆಲ್ಲ ಕಲಾವಿದ ಸಂಘ ಮುಖ್ಯ ಅಂತ ಹೇಳಿದ್ರಿ. ಕಲಾವಿದ ಸಂಘ ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗಲೂ ಮುಖ್ಯ ಕಲಾವಿದ ಸಂಘ ಅಂತ ಯಾವತ್ತೂ ಹೇಳಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. ನಾವು ಚಿತ್ರರಂಗ, ನಮ್ಮ ಮದರ್ ಬಾಡಿ ಅದು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮದರ್ ಬಾಡಿ. ನಮಗೇನಂದರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಅಲ್ಲೇ ಅನ್ನದಾತರು, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಬಿಟರ್ ಅಲ್ಲಿ ಅವ್ರಿಗೆ ಕುಂದು ಕೊರತೆ ತೊಂದರೆ ಆದಾಗ ನಾವಿದ್ದೀವಿ ಅಂತ ದನಿ ಎತ್ತುತ್ತಾ ಇದ್ದಿದ್ದು ಕಲಾವಿದ ಸಂಘ, ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿಂದ ಬರೋದು ಅಣ್ಣವರೇ ನಮ್ಗೆ ಹಿಂಗಾಗಿದೆ ಅಂದರೆ ಅವರು ಅರ್ಥ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡಿ ಅವಾಗ ಯಾವ ರೀತಿ ಇದನ್ನು ಹೆಜ್ಜೆ ಇಡಬೇಕು ಮುಂದಕ್ಕೆ ಅನ್ನೋದನ್ನು ಅವ್ರು ಮಾಡ್ತಾಯಿದ್ರು. ಅವ್ರು ಹೆಜ್ಜೆ ಇಟ್ಟ ಮೇಲೆ ಎಲ್ಲರೂ ಹಿಂದೆ ಬರ್ತಾಯಿದ್ವಿ. ಎಲ್ಲರೂ ಎಂಟೈರ್ ಇಂಡಸ್ಟ್ರಿ ಇರೋದು. ಅರ್ಥ ಆಯ್ತಲ್ಲ? ನೀವು ನೋಡದಿರೋದೇನಿಲ್ಲ. ಸೊ ಇವತ್ತೂ ಬರುತ್ತೆ, ಇವತ್ತು ಆಗುತ್ತೆ, ಇಲ್ಲ ಅಂತೇಳಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಬರೀ ಕಲಾವಿದ್ರ ಮೇಲೆ ಬ್ಲೇಮ್ ಹಾಕೋದಲ್ಲ, ಬ್ಲೇಮ್ ಅಲ್ಲ, ಪಾಯಿಂಟ್ ಮಾಡೋದಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಬ್ಲೇಮ್ ಅನ್ನೋದು ನಾನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕಲಾವಿದ್ರ ಮೇಲೆ ಪಾಯಿಂಟ್ ಮಾಡೋದು ಬೇಡ. ಕಲಾವಿದ್ರನ್ನ ನೀವು ಯಾವಾಗ ಬೇಕು ಹೇಳಿ, ನಾನು ಕರ್ಕೊಂಬರ್ತೀನಿ. ಯಾವಾಗ ಬೇಕು ಹೇಳಿ, ಯಾರು ಬರಲ್ಲ ಅಂತ ಹೇಳಲ್ಲ, ಎಲ್ಲರೂ ಬರ್ತಾರೆ. ಯಾಕೆ? ಅಂಬರೀಷ್ರವರು ಕಾಲವಾದ ಮೇಲೆ ಎಷ್ಟೋ ಕಡೆ ಅಂಬರೀಷ್ ಅವ್ರು ಇದ್ದಾಗಲೂ ನನಗೆ ಹೇಳೋರೆ ಕರ್ಕೊಂಡೋಗ ಹೋಗೋ ಅಂತ. ಎಲ್ಲ ನಾನು ಎಲ್ಲೆಲ್ಲಿ ಹೋಗಿಲ್ಲ. ಪಾಪ ವಯಸ್ಸಾಗಿರೋರು, ಸರೋಜಮ್ಮ ಅವ್ರು ಬರೋರು, ಭಾರತಿ ಅಮ್ಮ ಬಂದರು, ಎಲ್ಲ ಬರೋರು. ಇವತ್ತಿಗೂ ಬರ್ತಾರೆ ಸರ್. ಏನಕ್ಕೆ ಹೇಳ್ತೀನಿ ಅಂದರೆ ಸರ್, ಹೇಳ್ತೀನಿ ಕೇಳಿ, ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಆ ಗೇಟೆಲ್ಲ ಕ್ಲೋಸ್ ಆಗಿದ್ದು ಓಪನ್ ಆಗೋಯ್ತು. ಡಬ್ಬಿಂಗ್ ಅನ್ನೋದು ಓಪನ್ ಆಗೋಯ್ತು. ನಮ್ಮ ಚಿತ್ರರಂಗದ ಕಂಟ್ರೋಲ್ ಹೋಯ್ತು. ಆಡಿಯನ್ಸು ನಮ್ಮ ವ್ಯಾಪ್ತಿಯಲ್ಲೇ ನಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬೆಳ್ಕೊಂಬಂದರು. ಯಾವಾಗ ಬೇರೆ ಭಾಷೆ ಚಿತ್ರಗಳು ಕನ್ನಡದಲ್ಲೇ ಬರೋಕ್ಕೆ ಶುರು ಆಯಿತೋ ಅವ್ರಿಗೂ ಮನೋರಂಜನೆ ಬೇಕು. ನಾವು ಅವ್ರು ತಪ್ಪು ಅಂತ ನಾವು ಹೇಳೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಂಬರೀಷ್ರವರೇ ಹೇಳ್ತಾಯಿದ್ರು, ಬರೋ ವರ್ಷ ಇದನ್ನು ಎಲೆಕ್ಷನ್ ಮಾಡ್ಬಿಡು ಅನ್ಕೊಣೋ, ಎಲೆಕ್ಷನ್ ಮಾಡಿಬಿಟ್ಟು ಅದನ್ನು ಏನು ಬೇಕೋ ಪ್ರೊಸೀಜರ್ ಪ್ರಕಾರ ಏನು ಬೇಕೋ ಮಾಡೋಣ ಅಂತ ಇದ್ರು. ಆಯ್ತಣ್ಣ, ಮಾಡೋಣ. ನಮ್ಮ ದುರಾದೃಷ್ಟ ಅವ್ರನ್ನ ಕಳ್ಕೊಂಡ್ವಿ ನಾವು. ಆ ಸಂದರ್ಭ 25ಕ್ಕೆ ಇಟ್ಕೊಂಡಿದ್ವಿ, ನವೆಂಬರ್ 25ಕ್ಕೆ. 24ಕ್ಕೆ ಅವ್ರು ಕಾಲವಾದರು. 24 ನವೆಂಬರ್ 24, 25ಕ್ಕೆ ಜನರಲ್ ಬಾಡಿ ಇಟ್ಕೊಂಡಿದ್ದು ಏನಾಯಿತು, ಲೈಟ್ ಅರೇಂಜ್ಮೆಂಟ್ ಆಗಿತ್ತು, ಎಲ್ಲರಿಗೂ ಇದಾಯಿತು, ಪಾತ್ರೆ ಇಳಿಸ್ತಾ ಇದ್ರು. ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ತುಂಬ ಎಕ್ಸೈಟ್ ಆಗ್ಬಿಟ್ರು. ಅಳಕ್ಕೆ ಶುರು ಮಾಡಿಬಿಟ್ರು. ಯಾವತ್ತು ಹತ್ತಿದ್ದು ನಾನು ನೋಡಿಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಯಾವುದು ಇದು ಮಾಡಿ, ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳ್ಬೋದು, ಅಲ್ಲಿ ಅಪಘಾತ ಆಗಿದೆ, ನೀವು ಇಲ್ಲಿ ಜನರಲ್ ಬಾಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಮೇಜವಾನಿ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಉತ್ತರ ಹೇಳೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡು ಅಂತ ನನ್ನನ್ನು ಕಳಿಸಿದ್ರು. ಜೊತೆಲೇ ಇದ್ವಿ, ಬೆಳಗ್ಗೆಯಿಂದ ಸಂಜೆ 1 ಅವರಲ್ಲೇ 6 ಗಂಟೆಯಲ್ಲಿ ನೋಡ್ರು ಅಂತಂದ್ರು. ನಾನು ದೊಡ್ಡಣ್ಣ ಬಂದ್ವಿ. ಲಾಸ್ಟ್ ಅಲ್ಲಿ ಡೈನಿಂಗ್ ಟೇಬಲ್ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು. ಅವ್ರು ಫುಲ್ ಬೆಳಿಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ದು ತುಂಬ ಹತ್ಕೊಂಡು ನಾವು ಫಸ್ಟ್ ಟೈಮ್ ನೋಡಿದ್ದು ಅಂಬರೀಷ್ ಅವ್ರು ಅಷ್ಟೊತ್ತಿಗೆ. ಆಮೇಲೆ ನಾನೇ ಮೀಡಿಯಾಗೆ ಮಾತಾಡಿಸಿದೆ. ನಾನು ಮಂಡ್ಯಕ್ಕೆ ಹೋಗ್ಬೇಕು ನಾನು ಅಂದರು. ಡಾಕ್ಟ್ರಿಗೆ ಬೇಡ ಅಂದರು. ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಅಂದ್ಬಿಟ್ಟು ಎಲ್ಲ ಚಾನಲ್ಗೆ ಮಾತಾಡ್ಸಿದೆ ನಾನು. ಅದಾದಮೇಲೆ ನಮ್ಮ ದುರಾದೃಷ್ಟ 25 ಅದಾಯಿತು. ಮತ್ತೆ ಆ ಸಂದರ್ಭಗಳು ಕೋವಿಡ್ ಬಂತು, ಏನೇನೋ ಬಂತು. ಈಗ ನಾವು ಅದಾದಮೇಲೆ ಏನಾಯಿತು, ಕರೋನಾ ಬಂದಾಗ ಅಂಬರೀಷ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಷ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನಿಂದ ಹಿಡಿದು ಕಿಟ್ಟಿಂದ ಹಿಡಿದು ಯಾವ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಇಲ್ಲಿ ಅಕ್ಕಿ ತರಿಸ್ಬೇಕು, ಏನೇನು ನಿಂತ್ಕೊಂಡು ಮಾಡಿದ್ರು. ಅದಕ್ಕೆಲ್ಲ ನೀವು ಇದ್ದೀರಾ, ನೀವು ನೋಡಿದ್ದೀರಾ, ಇಲ್ಲೆಲ್ಲ ಬಂದು ಮಾಡಿದಂಥ ಸೇವೆನ
ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು. ಅಂಬರೀಷ್ ಅವರು ತುಂಬ ಇಷ್ಟಪಡ್ತಾಯಿದ್ರು, ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಅಂತ 2-3 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೊಂದು ಈ ಥರ ಬರ್ತಾಯಿತ್ತು. ನಾವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ. ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗ್ಲೂ ಇಲ್ಲ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ, ಡಾಕ್ಟರ್ ಅಂಬರೀಷ್ ಅವರ ಆಸೆ ಒಂದಷ್ಟಿದೆ. ಅದನ್ನು ಮಾಡೋದಕ್ಕೆ, ಬೆಳೆಸೋದಕ್ಕೆ ನಾವು ಆ ಒಂದು ಮಾತು ಜೊತೆಯಲ್ಲಿ ಹಂಚ್ಕೊಂಡಿರೋದ್ರಿಂದ ನಾವು ಅದನ್ನು ಮಾಡಬೇಕು ಅಂತ ನಮ್ಮ ಕೊನೆ ದಿನದವರೆಗೂ ಪ್ರಯತ್ನ ಪಡ್ತೀವಿ.